मद का दीवाना बना जाना, जिस ख्वाब में हो जाए दीदारे नबी हासिल, जिस ख्वाब में हो जाए दीदारे नबी हासिल, ऐ इश्क कभी मुझको, ऐ इश्क कभी मुझको। ಒಂದು ದೊಡ್ಡ ನೇಮತ್ ಹಿದಾಯತ್, ಮನುಕೂಲಕ್ಕೆ ಮಾರ್ಗದರ್ಶನಕ್ಕಾಗಿ ಬಂದಂತ ಆ ಅಲ್ಲಾಹನ ವಾಣಿ, ಆ ಭಗವಂತ ಆ ಅಲ್ಲಾಹ್ ಪ್ರಭು ನೀಡಿದ ಕುರಾನ, ಅದರ ಕೃತಜ್ಞತೆಗಾಗಿ ಈ ರೋಜಾಗಳು ಇವೆ. ನಾವು ರೋಜಾ ಇಡುವುದು, ತರಾವೇ ನಮಾಜ್ ಮಾಡುವುದು, ಸೈರಿ ಮಾಡುವುದು, ಇಫ್ತಾರ್ ಮಾಡುವುದು, ದಾನ ಮಾಡುವುದು, ಸದಕಾ ಮತ್ತು ಫಿತ್ರಾ ಮತ್ತು ಜಕಾತ್ ತೆಗೆಯುವುದು, ಕುರಾನಿನಲ್ಲಿ ಸ್ವತಃ ಹೇಳಲಾಗಿದೆ. ಈ ಗ್ರಂಥವನ್ನು ನಾವು ಏನು ಅವತೀರ್ಣಗೊಳಿಸಿದ್ದೇವೆ ಅದರ ಕೃತಜ್ಞತೆಗಾಗಿ ನೀವು ಇಬಾದತ್ತನ್ನು ಮಾಡಬೇಕು, ಈ ಆರಾಧನೆಯನ್ನು ಮಾಡಬೇಕು, ಈ ನಮಾಜನ್ನು ಮಾಡಬೇಕು, ಈ ರೋಜಾವನ್ನು ಮಾಡಬೇಕು. ಕುರಾನಿನ ಒಂದು ಸೂಕ್ತವನ್ನು ತಮ್ಮ ಮುಂದೆ ನಾನು ಪಠಿಸಿದ್ದೇನೆ. ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಇದರಲ್ಲಿ ಒಂದು ಎರಡನೇ ವಿಷಯ, ಈ ತಿಂಗಳದ್ದು ಎರಡು ಮಹತ್ವದ ವಿಷಯ ಇದೆ. ಒಂದು ಕುರಾನ್ ಮತ್ತು ಈ ನಾಯನ್ ಕುರಾನಿನ ಆಯತ್ ಪಡಿಸಿದ್ದೇನೆ. ಅದರಲ್ಲಿ ಆ ಅಲ್ಲಾಹ್ ಹೇಳುತ್ತಾನೆ, ಏ ಜನರೇ, ಏ ವಿಶ್ವಾಸಿಗಳೇ, ನಿಮ್ಮ ಮೇಲೆ ರಂಜಾನದ ಒಂದು ತಿಂಗಳದ ರೋಜಾವನ್ನು, ಉಪವಾಸವನ್ನು ಕಡ್ಡಾಯಗೊಳಿಸಿದ್ದೇವೆ. ಹೇಳುತ್ತಾ ಈ ಪೂರ್ವ ಜನರಲ್ಲಿ, ಹಿಂದಿನ ಜನಾಂಗದಲ್ಲಿಯೂ ನಾವು ಈ ರೋಜಾವನ್ನು, ಉಪವಾಸವನ್ನು ಕಡ್ಡಾಯ ಮಾಡಿದ್ದೇವೆ. ಈಗಾಗಲೇ ನಾವು ನೋಡುತ್ತಿದ್ದೇವೆ, ಪರಧರ್ಮದಲ್ಲಿ ಬೇರೆ ಧರ್ಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾರೆ, ರೋಜಾ ಇಡ್ತಾ ಇದ್ದಾರೆ. ಸ್ವಲ್ಪ ಪದ್ಧತಿವಾಗಿ ಹೊರಗಿರಬೇಕು. ಇಷ್ಟೆಲ್ಲ ಹೇಳಿ ಕೊನೆಗೆ ಆ ಅಲ್ಲಾಹ್ ಹೇಳುತ್ತಾನೆ, ಲಅಲ್ಲಕುಂ ತತ್ತಕೂನ್, ನಿಮ್ಮಲ್ಲಿ ಆ ಅಲ್ಲಾಹನ ಭಯ ಹುಟ್ಟಬೇಕು. ಈಗ ನಾವು ನೀವು 1 ಕೋಟಿ ಕೊಡ್ತೀವಪ್ಪ, ಒಂದು ಹನಿ ನೀರು ನೀನು ಹಾಕೊಂಡ್ಬಿಡು ಅಂದ್ರೆ ಯಾವ ಮುಸಲ್ಮಾನ್ ನನಗೆ ಸಾಧ್ಯ ಐತೆ ಅಂತ ಹೇಳ್ರಿ. 1 ಕೋಟಿ ಕೊಡ್ತೀನಪ್ಪ, ಒಂದು ಹನಿ ನೀನು ನೀರು ಕುಡಿಬೇಕು ನೋಡಿ, ಸಾಧ್ಯ ಇಲ್ರಿ. ನಮ್ಮ ಪರಧರ್ಮದವರು ಭಯಂಕರ ಹೆಮ್ಮೆ ಪಡ್ಕೊತಾರೆ, ಏನ್ರಿ ನಿಮ್ದು ರೋಜಾ, ಅಬಾಬಾಬಾಬ ಏನ್ರಿ ಸ್ವಲ್ಪನೂ ಏನೂ ತೊಗೊಳೋದಿಲ್ರಿ. ನೀವೇನ್ರಿ ಮುಂಜಾನೆ 5ರಿಂದ ಹಿಡಿದು ಸಾಯಂಕಾಲ 7 ಏನೂ ತೊಗೊಳೋದಿಲ್ಲ. ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ದೇಶ ಬಾಂಧವರು, ನಮ್ಮ ಮುಸ್ಲಿಮೇತರ ಬಾಂಧವರು ಭಾಳ ಹೆಮ್ಮೆಯಿಂದ ನೋಡ್ಕೊತಾರೆ. ಈ ದೇಶದಲ್ಲಿ ಭಾಳ ಹೆಮ್ಮೆಯಿಂದ ನಾನು ಹೇಳುತ್ತೇನೆ, ನಮ್ಮ ದೇಶ ಬಾಂಧವರು ಬಹಳ ಭಕ್ತಿಯಿಂದ ನೋಡಿಕೊಳ್ಳುತ್ತಾರೆ, ಬಹಳ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಈ ರಂಜಾನ್ ರೋಜಾ ಇಡೋರಿಗೆ, ಈ ಮುಸಲ್ಮಾನರಿಗೆ, ಈ ಮಸೀದಿಗಳಿಗೆ ದಾನ ಕೊಡುತ್ತಾರೆ, ಮಸೀದಿಗಳಿಗೆ ಪ್ರಸಾದ ತರಿಸುತ್ತಾರೆ. ಎಲ್ಲ ಮಸೀದಿಗಳಲ್ಲಿ, ನಮ್ಮ ಜಾಗರಣೆಯಲ್ಲಿ ಖಜೂರು, ಬಾಳೆಹಣ್ಣು, ಸಕ್ಕರೆ, ಲಡ್ಡು ಎಲ್ಲವೂ ಬಹಳ ಭಕ್ತಿಯಿಂದ ಎಲ್ಲ ಮಸೀದಿಗೆ ಜಾಗರಣೆಯಲ್ಲಿ ಕಳಿಸುತ್ತಾರೆ. ಇಫ್ತಾರ ಕೂಟ ಬಹಳ ದೊಡ್ಡ ಪುಣ್ಯದಾಯಕ ಕೆಲಸ. ಪ್ರವಾದಿ ಪೈಗಂಬರ್ರವರು ಒಂದು ಕಡೆ ಹೇಳುತ್ತಾರೆ, ನೀನು ಸಾಯಂಕಾಲ ರೋಜಾ ಬಿಡುವಾಗ ಇಫ್ತಾರ್ ಮಾಡಿಸು ಅಂದಾಗ ಸಹಾಬಾಗಳು ಹೇಳುತ್ತಾರೆ, ನಮ್ಮಲ್ಲಿ ಅದು ಶಕ್ತಿ ಇಲ್ಲ. ಈಗ ಮಸೀದಿಗೆ ಬರುವಾಗ ಸಾಯಂಕಾಲ ಎಲ್ಲರೂ ಕೈಯಲ್ಲಿ ಭಜಿ, ಖಜೂರು ಏನೇನೋ ಮಸೀದಿಗೆ ತರ್ತಾರೆ. ಅರ್ಧ ನಮ್ಮ ಇಫ್ತಾರ್ ಮಸೀದಿಯಲ್ಲಿ ಆಗುತ್ತದೆ. ಪ್ರವಾದಿಯವರ ಆದೇಶ ಇದೆ. ಪ್ರವಾದಿಯವರು ಹೇಳುತ್ತಾರೆ, ಯಾರು ಇಫ್ತಾರ್ ಮಾಡಿಸುತ್ತಾನೋ, ಯಾರು ರೋಜಾದಾರಿಗೆ ಇಫ್ತಾರ್ ಮಾಡಿಸುತ್ತಾನೋ ಅವನಿಗೆ ಎಷ್ಟು ಅದರದ್ದು ಪ್ರತಿಫಲ ಸಿಗೋದಿದೆ, ರೋಜಾ ಇಫ್ತಾರ್ ಮಾಡಿಸುವವನಿಗೆ ಅಷ್ಟು ಪ್ರತಿಫಲ ಅದರದ್ದು ಸಿಗುತ್ತದೆ. ಸಹಾಬಾಗಳು ಕೇಳಿದರು, ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ,
ನಾವು ಹೆಂಗೆ ಮಾಡೋಮ ಏನು ಮಾಡೋಮ ಅಂದಾಗ ಪ್ರವಾದಿ ಪೈಗಂಬರವರು ಹೇಳುತ್ತಾರೆ, ಒಂದು ನೀರಿನಿಂದ, ಒಂದು ಖಜೂರಿನಿಂದ, ಒಂದು ಉಪ್ಪಿನ ಹಣ್ಣಿನಿಂದ ಅಕಸ್ಮಾತ್ ನೀನು ರೋಜಾ ಬಿಡಿಸಿದರೆ ನಿನಗೆ ಅದೇ ಸವಾಬು, ಅದೇ ಪ್ರತಿಫಲ, ಅದೇ ಅಜರು, ಅದೇ ಪ್ರತಿಫಲ ನಿನಗೆ ಸಿಗುತ್ತದೆ ಅಂತ ಪ್ರವಾದಿ ಹೇಳಿದ್ದಾರೆ. पूरा शहर वलकल के तमाम मुसलमानों के जानिब से और पूरे तमाम मसाजिद के जानिब से जो है ना ये गुलपोशी पेश की जा रही है वो कबूल फरमाएं। हमारे दरमियान जनाब अहमद साहब बागबान स्टेज पर तशरीफ फरमा है, उनकी भी गुलपोशी होगी। तो ये मेरे साहब से याद करता हूँ कि उनकी भी गुलपोशी फरमाएं। नगर सभा के सदर साहबा हमारे दरमियान मौजूद हैं, उनकी भी जो है ना गुल और शाल पेश किए जाएगा और कबूल फरमाएं। साथ ही में बाबू साहब शुनगुत्ती हमारे दरमियान मौजूद हैं, उनकी भी गुलपोशी की जा रही है और कबूल फरमाएं। इनके बाद हमारे दरमियान कांग्रेस के बड़े सीनियर लीडर अरुण रिजल साहब का तशरीफ फरमा है, उनकी भी गुलपोशी होगी और कबूल फरमाएं। हमारे दरमियान जनाब अहमद महांतेश रामगेड़ी मठ सर हमारे दरमियान तशरीफ फरमाएं सीनियर, इनकी भी जो है ना गुलपोशी की जा रही है, कबूल फरमाएं। जनाब शरणप्पा अमदिहाल साहब हमारे दरमियान मौजूद हैं। तफसील इसलिए नहीं कहा जा रहा है कि वक्त की किल्लत है, तो वो भी कबूल फरमाएं। जनाब उनके बाद गंजाल साहब की भी गुलपोशी की जा रही है, वो भी कबूल फरमाएं। राजू इल्लाल साहब भी स्टेज पर तशरीफ फरमाएं, उनकी भी गुलपोशी की जा रही है, वो भी कबूल फरमाएं। अस्सलातु वस्सलामु अला रसूलिहिल करीम व अला आलिहि व ಸಹಬಿಹಿ ಅಜ್ಮഈನ್। ವೇದಿಕೆಯ ಮೇಲೆ ಆಸೀನರಾದಂಥ ಮತ್ತು ಈ ಒಂದು ಇಫ್ತಾರ್ ಕೂಟದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಇಲಕಲ್ ಮತ್ತು ಹನಗಲ್ ಸಾಗರ್ ದರ್ಗಾದ ಪೂಜ್ಯ ಶ್ರದ್ಧಾದ ಆಸೀನರಾದಂಥ ಸೈಯದ್ ಫೈಸಲ್ ಪಾಷಾ ಸಾಹೇಬರೇ, ಅದೇ ರೀತಿ ಈ ಒಂದು ಇಫ್ತಾರ್ ಕೂಟದ ಸರಿಸುಮಾರು 25 ವರ್ಷಗಳಿಂದ ಅತಿ ಹೆಚ್ಚಾಗಿದೆ ನಾವು ನೋಡ್ತಾ ಇರೋದನ್ನು ಶಿವನಮತಿ ಗ್ರಾಮದ ಹಿರಿಯರಾದಂಥ ಯಜಮಾನ್ ಬಂದಿದ್ದಾರೆ, ರಕ್ಕಸಿಗೆಯಿಂದ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ಒಂದು ಪುರಾಣಿನ ಶ್ಲೋಕದ ಒಂದು ಪ್ರಾಕ್ಟಿಕಲ್ ನಮೂನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಏನು ನಾವು ಇನ್ನೊಬ್ಬರನ್ನು ಕಷ್ಟದಲ್ಲಿ ನೋಡಿದಾಗ ಆ ಕಷ್ಟವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇದ್ದಲ್ಲಿ, ನಾವು ಸಾಮರ್ಥ್ಯ ಅವ್ರಿಗೆ ಕಷ್ಟದ ಪರಿಹಾರವನ್ನು ಮಾಡಿದಾಗ ಅಥವಾ ನಾವು ಅವರಿಗೆ ಕಷ್ಟದ ಪರಿಹಾರ ಮಾಡಲಿಲ್ಲಪ್ಪ ಅಂತಂತಂದರೆ ನಾವು ನಮಾಜಿ ಆಗ್ಬೋದು, ಹಾಜಿ ಆಗ್ಬೋದು, ಮತ್ತೊಂದಾಗ್ಬೋದು, ಆದರೆ ನೀಕಂದ್ರೆ ಒಳ್ಳೆಯದಾಗಕ್ಕೆ ಸಾಧ್ಯವಿಲ್ಲ ಅಂತ ಪುರಾಣ ಹೇಳ್ತಾ ಇದೆ. ಅದೇ ರೀತಿ ನಮ್ಮ ಶಾಸಕರಿಗೆ ಇದೊಂದು ಮಾತು ಬಹಳ ಅನ್ವಯವಾಗುತ್ತೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜಕೀಯ ಮುಖಂಡರು ಇಫ್ತಾರ್ ಕೂಟವನ್ನು ಏರ್ಪಡಿಸ್ತಾರೆ. ಆದರೆ ಅವರು ಅಧಿಕಾರದಲ್ಲಿ ಇರಲಿ ಅಥವಾ ಇರದೇ ಇರಲಿ, ದೊಡ್ಡ ಕಷ್ಟದ ಸಮಯದಲ್ಲಿ ಕೂಡ ನಮ್ಮ ಕಾಜಿ ಸಾಹೇಬರು ಹೇಳಿದ ಹಾಗೆ ಸತತವಾಗಿ ಪ್ರತಿ ವರ್ಷ ನಾವು ಇಲ್ಕಲ್ ಮುಖ್ಯ ಕಾಡಿಯ ಊರ್ಸಾಗಿರಲಿ ಅಥವಾ ಇದು ಇಫ್ತಾರ್ ಕೂಟ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನ ಏನು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಚಿತ್ರಗಿಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯಮಾಂತಪ್ಪಗಳನ್ನು ಏನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಎಸ್.ಆರ್. ಕಾಶ್ಯಪ್ನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಪವಿತ್ರವಾದ ರಂಜಾನ್ ತಿಂಗಳದ ನಿಮಿತ್ತವಾಗಿ ಇಂದಿನ ಸೌಹಾರ್ದ ಇಫ್ತಿಯಾರ್ ಕೂಟದ
ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂಥ ಪರಮ ಪೂಜ್ಯ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೇನ್ ಉರ್ಫ್ ಫೈಸಲ್ ಪಾಷಾ ಪೂಜ್ಯರ ಪಾದಾರದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಇನ್ನೋರ್ವ ಪೂಜ್ಯರಾದಂತಹ ಶ್ರೀಮನ್ಯರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದಭಕ್ತ ಪದ್ಮಗಳಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ರಂಜಾನ್ ತಿಂಗಳದ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೋರ್ತಾ ಇವತ್ತು ಭಾಳ ಪವಿತ್ರವಾದ ಈ ಒಂದು ತಿಂಗಳು, ಯಾಕಂದರೆ ದಿವ್ಯ ಕುರಾನದಲ್ಲಿ ನಮ್ಮ ಬಾಹುದ್ದೀನ್ ಕಾಜಿ ಸಾಹೇಬರು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಈ ಪವಿತ್ರವಾದ ರಂಜಾನ್ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ವಿವರವನ್ನು ಕೊಡ್ತಾ ಇತ್ತು. ಬಹುತೇಕ ಪವಿತ್ರವಾದ ದಿವ್ಯ ಕುರಾನವನ್ನು ಇವತ್ತು ಅನುಷ್ಠಾನ ಮಾಡಿರುವಂತಹ ಪವಿತ್ರವಾದ ತಿಂಗಳು, ಆ ತಿಂಗಳನ್ನೇ ಇವತ್ತು ಉಪಾಸನವನ್ನು ಮಾಡುವುದರ ಜೊತೆಗೆ ತಮ್ಮ ಶ್ರದ್ಧಾ ಭಕ್ತಿಯನ್ನು ಆ ಅಲ್ಲನಿಗೆ ಅರ್ಪಿಸುವ ಮೂಲಕ ಮಾನವ ಕುಲುಮದ ವಿಮೋಚನೆಗಾಗಿ ಇವತ್ತು ಸ್ಮರಿಸುವಂಥ ಈ ಪವಿತ್ರವಾದ ತಿಂಗಳವನ್ನು ಮಾತನ್ನು ನಾನು ಇವತ್ತು ಒಪ್ಪಿಕೊಳ್ಬೇಕಾಗುತ್ತೆ. ಯಾಕಂದರೆ ಈ ದಿವ್ಯವಾದ ಕುರಾನದಲ್ಲಿ ಇವತ್ತು ಏನು ಮಾನವ ಕುಲಕ್ಕೆ, ಮಾನವ ಮೌಲ್ಯಗಳಿಗೆ, ಮಾನವತೆಗೆ ಎಷ್ಟು ಗೌರವವನ್ನು ಇವತ್ತು ಆ ದಿವ್ಯ ಕುರಾನದಲ್ಲಿ ಇಟ್ಟಿದ್ದಾರೆ ಅಂದರೆ, ಮಾನವರಾಗಿ ನಾವು ಹುಟ್ಟಿದ ಮೇಲೆ ಮಾನವರಾಗಿ ಹೇಗೆ ನಡೀಬೇಕು ಅನ್ನೋದನ್ನ, ಆ ಶಿಷ್ಟಾಚಾರಗಳನ್ನು ಇವತ್ತು ಅರ್ಪಿಸಿ ಅದರ ಮೂಲಕ ಸುಮಾರು 1500 ವರ್ಷಗಳಿಂದ ನಾವು ಇವತ್ತು ನಡೆದು ಬಂದಿರುವಂತಹ ಪವಿತ್ರವಾದ ದಿನ ಅನ್ನೋ ಮಾತನ್ನು ನಾವು ಇವತ್ತು ಹೇಳಬೇಕಾಗುತ್ತೆ. ಆ ಒಂದು ಪವಿತ್ರವಾದ ದಿನಗಳನ್ನು ಇವತ್ತು ಮಾನವ ಕುಲದ ವಿಮೋಚನೆ, ಇವತ್ತು ಎಲ್ಲರನ್ನ ಒಳ್ಳೆಯದನ್ನು ಬಯಸಿ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಡೋದ್ರ ಮೂಲಕ ಇವತ್ತು ಈ ಜಗತ್ತು ಎಲ್ಲ ಭೇದ ಭಾವಗಳನ್ನು ಹೊರತುಪಡಿಸಿ ಇವತ್ತು ನಾವೆಲ್ಲರೂ ಮಾನವರಾಗಿ ಮಾನವತೆಯಿಂದ ನಡೆಯೋದನ್ನು ಕಲಿತಾಗ ನಿಜವಾಗ್ಲೂ ನಾವು ಮಾನವರಾಗೋದಕ್ಕೆ ಒಂದು ಅರ್ಥ ಇರುತ್ತೆ, ಒಂದು ಗೌರವ ಇರುತ್ತೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ನಮ್ಮ ತಂದೆಯವರ ಕಾಲದಿಂದ ಬಹುತೇಕ ಲಿಂಗೈಕ್ಯ SR ಕಾಶ್ಯಪ್ನವರ ಒಂದು ಪ್ರಾರಂಭ ಮಾಡಿದಂಥ ಈ ಒಂದು ಸೌಹಾರ್ದ ಇಫ್ತಿಯಾರ್ ಕೂಟ, ಕಾಶ್ಯಪ್ನವರ ಕುಟುಂಬದಲ್ಲಿ ಈ ಇಫ್ತಿಯಾರ್ ಕೂಟವನ್ನು ಆರಂಭ ಮಾಡಿದ್ದು ನಮ್ಮ ತಂದೆಯವರು. ಆ ಒಂದು ಪದ್ಧತಿಯನ್ನು ಇವತ್ತವರೆಗೂ ನಾವು ಸದಸ್ಯರಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸಾರ್ವಜನಿಕರ ಬದುಕಿನಲ್ಲಿ ಇವತ್ತು ಉಳಿಯೋದಕ್ಕೆ ಕೂಡ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಮನಸಾರಿ ಒಪ್ಪಿಕೊಳ್ಳುವಂಥ ಮಾತು. ಆ ಒಂದು ಪದ್ಧತಿಯನ್ನು ನಿರಂತರವಾಗಿ, ಯಾಕಂದರೆ ಈ ಪವಿತ್ರವಾದ ಹಬ್ಬದಂದು ನಾವು ಏನನ್ನ ಮನಸಾರಿ ಇಚ್ಛಾಶಕ್ತಿಯಿಂದ ನಾವು ಬೇಡ್ಕೊಳ್ತೀವಿ ಅದು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಈ ಪವಿತ್ರವಾದ ರಂಜಾನ್ ತಿಂಗಳ ಸಾಕ್ಷಿ ಅನ್ನೋ ಮಾತನ್ನು ನಾವು ಅರ್ಥಿಸ್ಕೊಳ್ಬೇಕು. ಈ ಪವಿತ್ರವಾದ ಹಬ್ಬದ ಅಂಗವಾಗಿ ಇವತ್ತು ಇಫ್ತಿಯಾರ್ ಕೂಟವನ್ನು ಇವತ್ತು ನಮ್ಮ ಕುಟುಂಬದ ವತಿಯಿಂದ ನಿರಂತರವಾಗಿ ನನ್ನ ಉಸಿರಿರೋವರೆಗೂ ಈ ಇಫ್ತಿಯಾರ್ ಕೂಟವನ್ನು ಖಂಡಿತವಾಗಿ ನಮ್ಮ ಕುಟುಂಬ ಸದಸ್ಯರು ನಡೆಸಿಕೊಂಡು ಮುಂದುವರಿತೀವಿ ಅನ್ನೊಂದು ಮಾತನ್ನು ಹೇಳ್ತಾ, ಇವತ್ತು ಏನು ಇವತ್ತು ಪವಿತ್ರವಾದ ಹಬ್ಬದ ಆಚರಣೆ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದರ ಜೊತೆಗೆ ಇದರ ನೇತೃತ್ವವನ್ನು ಕಳೆದ 2-3 ವರ್ಷಗಳಿಂದ ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಅಲ್ಹಾಜ್ ಅಬ್ದುಲ್ ರಜಾಕ್ ತಟಗಾರ್ ಅವರು ಇವತ್ತು ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿರುವಂಥ ಮಸೀದಿಗಳಿಗೆ ಈ ರಂಜಾನ್ ತಿಂಗಳದ ಈ ಪವಿತ್ರವಾದ ದಿನಗಳನ್ನು ಆ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಎಲ್ಲ ಕಡೆಗೂ ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವರು ಸ್ವತಃ ನಿಂತು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಆಚರಣೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ವೇದಿಕೆ ಪರವಾಗಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ನಾನು ಅಬ್ದುಲ್ ರಜಾಕ್ ತಟಗಾರ್ ಅವರಿಗೆ ನಾನು ಇವತ್ತು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಬಾಹುದ್ದೀನ್ ಕಾಜಿ ಸಾಹೇಬ್ ಅನೇಕ ವಿಚಾರಗಳನ್ನು ಇವತ್ತು ಇಲ್ಲಿ ಮಾತಾಡಿದರು. ಇವತ್ತು ದೇಶದಲ್ಲಿ ನೀಡುತ್ತಿರುವಂಥ ಇವತ್ತು
ಕಂದಾಚಾರ, ಇವತ್ತು ಯುದ್ಧಗಳು, ಇವತ್ತು ಮಾನವನ ವಿರುದ್ಧ ಯುದ್ಧವನ್ನು ಹೂಡಿಸುವಂತ ಕಾಲದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇವತ್ತು ದೇಶ ಮಧ್ಯೆ ಯುದ್ಧಗಳು ನಡೆದಿದ್ದಾವೆ. ಅದು ನಮ್ಮ ದೇಶಕ್ಕೂ ದಾಳಿ ಆಗುವುದರಲ್ಲಿ ಸಂದೇಹವಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು ಒಂದ ಮಾತಿನಲ್ಲಿ, ಮಾನವೀಯತೆಯಿಂದ ಈ ಯುದ್ಧಗಳನ್ನು ನಿಲ್ಲಿಸಬೇಕು, ಮನುಷ್ಯನನ್ನ ಮನುಷ್ಯನಾಗಿ ಕಂಡು ಮಾನವ ಕುಲಕ್ಕೆ ನಾವು ಇವತ್ತು ಗೌರವವನ್ನು ಕೊಡಬೇಕಾದ್ರೆ ಈ ಯುದ್ಧಗಳು ನಡೀಬಾರದು ಅನ್ನೋದನ್ನ ಇವತ್ತು ಖಂಡಿಸಿ ಈ ವೇದಿಕೆ ಮುಖಾಂತರ ಅವರು ಏನು ಹೇಳಿದ್ದಾರೆ, ನಾನು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ. ಯಾಕಂದ್ರೆ ಈ ಯುದ್ಧಗಳು ಆಗ್ಬಾರ್ದು. ಯಾಕಂದ್ರೆ ಯಾವುದೇ ಧರ್ಮದ ದೇಶ ಇರ್ಬೋದು, ಯಾವುದೇ ಧರ್ಮದ ಇವತ್ತು ರಾಜ್ಯ ಇರ್ಬೋದು, ಅಲ್ಲಿ ಮನುಷ್ಯರಿದ್ದಾರೆ ಅನ್ನೋದನ್ನು ಅರಿವು ಇಟ್ಕೋಬೇಕು. ಮನುಷ್ಯರ ಜೊತೆಗೆ ಅದಕ್ಕೆ ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ಅದೇ ದೈವ ಧರ್ಮದ ಮೂಲವಯ್ಯ ಅಂದ್ರೆ. ದಯ ಧರ್ಮದ ಯಾವುದು ಅಂತ ಹೇಳ್ತಾರೆ. ಅದಕ್ಕೆ ದಯ ಇಲ್ಲದ ಧರ್ಮ ಯಾವುದಾದ್ರೂ ಇಲ್ಲ ಅನ್ನೋದು ಇದನ್ನ ಸಾರಿ ಹೇಳುವಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದಿದೆ. ಯಾಕಂದ್ರೆ ಅದನ್ನ ನಾವೇ ಒದ್ಕೋತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಯುದ್ಧಗಳನ್ನು ಖಂಡಿಸಿ ಮಾನವದ ಕುಲಕ್ಕೆ ನಾವು ಗೌರವವನ್ನು ಕೊಡೋಣ, ಮಾನವೀಯತೆಗೆ ಮಾನವದ ಮೌಲ್ಯಕ್ಕೆ ಗೌರವವನ್ನು ಕೊಡುವಂತ ಮಾನವರಾಗಿ ಜೀವನವನ್ನು ಸಾಗಿಸೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಕುಟುಂಬದ ಪರಿವಾರದವರಿಗೆ, ಇವತ್ತು ನಮ್ಮ ತಾಯಿ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಇವತ್ತು ನಮ್ಮ ಕುಟುಂಬದವರಿಗೆ ಯಾವತ್ತೂ ಸದಾ ಕಾಲ ಈ ಪವಿತ್ರವಾದ ಏನು ರಂಜಾನ್ ತಿಂಗಳ ಅಂಗವಾಗಿ ತಾವೆಲ್ಲ ತಮ್ಮ ಪ್ರಾರ್ಥನೆಯಲ್ಲಿ ಇವತ್ತು ತಾವೆಲ್ಲರೂ ಆಶೀರ್ವಾದವನ್ನ ಇವತ್ತು ನೀಡೋದ್ರ ಮುಖಾಂತರ ಇನ್ನೂ ನಮ್ಮ ಕುಟುಂಬಕ್ಕೆ ನಿಮ್ಮ ಸದಾಕಾಲ ಆಶೀರ್ವಾದ ಇರಲಿ ಅಂತೇಳಿ ಆ ಭಗವಂತನಲ್ಲಿ ತಾವು ಪ್ರಾರ್ಥನೆ ಮಾಡ್ರಿ ಅಂತೇಳಿ ನಾನು ಎಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡಿಕೊಂಡು ತಮ್ಮ ದುವಾದಲ್ಲಿ ಆಶೀರ್ವಾದವನ್ನ ನಮಗೆ ಕೋರಿ ಈ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಬೇಡಿಕೊಂಡು ಈ ಒಂದು ಆಚರಣೆ ಈ ಒಂದು ಸವಾಲು ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಗ್ರಾಮೀಣ ಮಟ್ಟದಿಂದ ಮತ್ತು ಹುಡುಗುಂದು ಇಲಕಲ್ನಿಂದ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.